ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಈಗಾಗಲೇ ತಾಲೂಕಿನ ದಂಡಾಧಿಕಾರಿಗಳು ಅದಕ್ಕೆ ಅವಕಾಶವನ್ನ ಕೊಡಲ್ಲ ಅಂತ ಹೇಳಿ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಭೀಮಾ ಆರ್ಮಿ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆ. ನೀಲಿ ಧ್ವಜದೊಂದಿಗೆ ಭೀಮಪಥ ನಡೆಸಲಿರುವ ಭೀಮಾ ಆರ್ಮಿ ಸಂಘಟನೆ ಆರ್ಎಸ್ಎಸ್ ಪಥಸಂಚಲನದ ಬಳಿಯೇ ಭೀಮಾ ಪಥಸಂಚಲನ ನಡೆಸುವುದಕ್ಕೆ ಸಿದ್ಧತೆಯಾಗಿತ್ತು. ಆರ್ಎಸ್ಎಸ್ ಪರೇಡ್ ವಿರುದ್ಧ ಭೀಮಾ ಪಥಸಂಚಲನವನ್ನು ನಡೆಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಸನಾತನಿಗಳಿಂದ ಬೆದರಿಕೆಗೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸುವುದಕ್ಕೆ ಭೀಮಾ ಆರ್ಮಿ ರೆಡಿಯಾಗಿತ್ತು. ಈ ಮೂಲಕ ಇವತ್ತು ಏನು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಕೌಂಟರ್ ಕೊಡಬೇಕು ಅಂತೇಳಿ ಭೀಮಾ ಆರ್ಮಿ ಸಂಘಟನೆ ರೆಡಿಯಾಗಿತ್ತು. ಈಗ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಈಗೇನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇವ್ರಿಗೆ ಪರ್ಮಿಷನ್ ಅನ್ನು ಕೊಡ್ತಾರಾ ಅಥವಾ ಆರ್ಎಸ್ಎಸ್ ಪಥಸಂಚಲನ ನಿಂತಿದ್ದಕ್ಕೆ ಇವರು ಕೂಡ ನಡೆಸುವಂತಹ ಈ ಪರೇಡ್ ಏನಿತ್ತು ಅದನ್ನು ನಿಲ್ಲಿಸ್ತಾರಾ ಕಾದು ನೋಡಬೇಕಿದೆ. ಸೊ ಹಾಗಾಗಿ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ತಾಲೂಕಿನ ದಂಡಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಪಥಸಂಚಲನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ತಹಶೀಲ್ದಾರ್ ಇದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆರ್ಎಸ್ಎಸ್ನಿಂದ ಪ್ರಿಯಾಂಕ್ ಖರ್ಗೆ ನಿಂದನೆ ಹಿನ್ನೆಲೆ ಇತ್ತ ಭೀಮಾ ಆರ್ಮಿಯಿಂದಲೂ ಕೂಡ ಅದೇ ಮಾರ್ಗದಲ್ಲಿಯೇ ಪಥಸಂಚಲನಕ್ಕೆ ಪ್ಲಾನ್ ಆಗಿದೆ. ಹೀಗಾಗಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯ ಕಾರಣವನ್ನು ಕೊಟ್ಟು ಅನುಮತಿಯನ್ನು ನಿರಾಕರಿಸಲಾಗಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಬ್ರೇಕ್ ಹಾಕಿರೋದಕ್ಕೆ ಕಾರಣ ಎರಡು ಸಂಘಟನೆಗಳಿಂದ ಏಕಕಾಲಕ್ಕೆ ಇವತ್ತು ನಡೆಯುವಂತಹ ಪಥಸಂಚಲನವೇ ಕಾರಣ ಅನ್ನೋದು. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಆರ್ಎಸ್ಎಸ್ ಪ್ಲಾನ್ ಮಾಡಿಕೊಂಡಿದ್ರೆ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರಿರುವಂತಹ ಆರ್ಎಸ್ಎಸ್ಗೆ ಟಕ್ಕರ್ ಕೊಡಬೇಕು ಅಂಥೇಳಿ ಮತ್ತೊಂದು ಕಡೆ ಇವರು ರೆಡಿಯಾಗಿದ್ರು. ಸೊ ಹಾಗಾಗಿ ಎರಡು ಪರೇಡ್ಗಳಿಗೂ ಕೂಡ ಬ್ರೇಕ್ ಹಾಕುವಂತಹ ಕೆಲಸ ಆದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಈ ಚಿತ್ತಾಪುರದಲ್ಲಿ ಇವತ್ತು ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಇತ್ತು. ಪ್ರಿಯಾಂಕ್ ಖರ್ಗೆ ಅವರು ತಹಶೀಲ್ದಾರ್ ಮೂಲಕ ಅದಕ್ಕೆ ಬ್ರೇಕ್ ಹಾಕಿದಂತೆ ಕಾಣಿಸ್ತಾ ಇದೆ. ಯಾವ ಕಾರಣವನ್ನು ಕೊಡ್ತಾ ಇದ್ದಾರೆ ತಹಶೀಲ್ದಾರ್ ಅವರು ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಕೊಡದೇ ಇರುವಂತಹ ವಿಚಾರಕ್ಕೆ? ಪ್ರೇಮ್, ಏನಂದ್ರೆ ಈಗಾಗಲೇ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಏನಂದ್ರೆ ಇವರಿಬ್ಬರ ಒಂದು ತಾರಕಕ್ಕೆ ಒಂದು ಫೈಟ್ ತಾರಕಕ್ಕೆ ಹೋಗಿದೆ. ಈಗಾಗಲೇ ಏನಂದ್ರೆ ಹಲವು ಕಂಡೀಷನ್ಸ್ಗಳನ್ನು ಈ ಹಿಂದೆ ಮಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಅವರಿಗೆ ಪತ್ರ ಬರೆದಿದ್ರು. ಅದಾದ ಬಳಿಕ ಇವತ್ತು ಏನಂದ್ರೆ ಚಿತ್ತಾಪುರದಲ್ಲೇ ಆರ್ಎಸ್ಎಸ್ ಕಾರ್ಯಕ್ರಮ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಪ್ರಮುಖವಾಗಿ ತಹಶೀಲ್ದಾರ್ ನಾಗಯ್ಯ ಅವರ ಒಂದು ತಹಶೀಲ್ದಾರ್ ದಂಡಾಧಿಕಾರಿಗಳಿದ್ದಾರೆ, ಅವರು ಏನಂದರೆ ಈ ಒಂದು ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿ ಕೊಡೋದಿಲ್ಲ ಎಂಬ ಸ್ಪಷ್ಟ ಉತ್ತರವನ್ನು ನಿನ್ನೆ ಮಧ್ಯರಾತ್ರಿ ಆರ್ಎಸ್ಎಸ್ನ ಆಯೋಜಕರಿಗೆ ಕೊಟ್ಟಿದ್ದಾರೆ. ನಾಗಯ್ಯ ಅವರು ಏನಂದರೆ ಮೊದಲಿನಿಂದಲೂ ಕೂಡ ಅವರ ಒಂದಿಷ್ಟು ಸ್ಟೆಪ್ಗಳನ್ನು ನೋಡೋದಾದರೆ, ಮೊದಲನೇದಾಗಿ ಅವರು ಅನುಮತಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಒಟ್ಟು 11 ಪ್ರಶ್ನೆಗಳನ್ನು ಆರ್ಎಸ್ಎಸ್ ಮುಖಂಡರಿಗೆ ತಹಶೀಲ್ದಾರರು ಕೇಳಿದರು. ಅಂದರೆ ಆರ್ಎಸ್ಎಸ್ನ ಒಂದು ನೋಂದಣಿಯಾದಂತಹ ಪತ್ರ ಕೊಡಿ, ಮತ್ತೆ ಲಾಠಿಯನ್ನು ಯಾಕೆ ಕೈಯಲ್ಲಿ ಹಿಡಿದುಕೊಂಡು ಒಂದು ಪಥಸಂಚಲನವನ್ನು ಮಾಡ್ತೀರಿ ಅಂತೇಳಿ ಸೇರಿದಂತೆ ಒಟ್ಟು 11ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಆರ್ಎಸ್ಎಸ್ ಮುಖಂಡರಿಗೆ ನಾಗಯ್ಯ ಅವರು ಕೇಳಿದರು. ಅದಾದ ಬಳಿಕ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆರ್ಎಸ್ಎಸ್ ಮುಖಂಡರು ಏನರ ಉತ್ತರವನ್ನು ಕೊಟ್ಟಿದ್ರು. ಆದರೆ ಈಗ ಪ್ರಮುಖವಾಗಿ ಕೊನೆಯದಾಗಿ ಅನುಮತಿ ನಿರಾಕರಣೆ ಮಾಡಿರುವಂತಹ ಪತ್ರ ನೋಡೋದಾದರೆ, ಅಲ್ಲಿ ಪ್ರಮುಖವಾಗಿ ಏನಂದರೆ ಆರ್ಎಸ್ಎಸ್ನ ಒಂದು ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ. ಅದೇ ಸಮಯದಲ್ಲಿ ಏನಂದರೆ ಭೀಮ್ ಆರ್ಮಿಯಿಂದಲೂ ಕೂಡ ಭೀಮ ಪಥಸಂಚಲನ ನಡೆಯುವಂತಹ ಕಾರಣ ಇದೆ. ಅದಕ್ಕೆ ಪ್ರಮುಖವಾಗಿ ಅವರು ಕೂಡ ಈಗಾಗಲೇ ಪರವಾನಗಿ ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಹೀಗಾಗಿ ಒಂದು ಕಡೆ ಭೀಮ ಪಥಸಂಚಲನ, ಇನ್ನೊಂದು ಕಡೆ ಆರ್ಎಸ್ಎಸ್ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಎರಡು ಕಾರ್ಯಕ್ರಮ ನಡೆದಿದ್ದೇ ಆದರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಎಂಬ ಕಾರಣವನ್ನು ನೀಡಿ ಈಗ ಆರ್ಎಸ್ಎಸ್ನ ಒಂದು ಪಥಸಂಚಲನಕ್ಕೆ ತಹಶೀಲ್ದಾರ್ ನಾಗಯ್ಯ ಬ್ರೇಕ್ ಹಾಕಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.